Hi guys, welcome back to my YouTube channel that is Swapna's Tutorial. So ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ 6M BComನ ಅಸೆಸ್ಮೆಂಟ್ ಆಫ್ ಫರ್ಮ್ ಅದರ್ ದ್ಯಾನ್ ದಿ ಇಂಡಿವಿಜುವಲ್ ಫೈಲಿಂಗ್ ಆಫ್ ITR ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಇದು ಚಾಪ್ಟರ್ 1 ಬಂದುಬಿಟ್ಟು ಅಸೆಸ್ಮೆಂಟ್ ಆಫ್ ಫರ್ಮ್ ಪಾರ್ಟ್ 8ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಪಾರ್ಟ್ ಎ ಅಲ್ಲಿ AMT ಕ್ಯಾಲ್ಕುಲೇಷನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. 1 to 7 ಯಾರ್ಯಾರೆಲ್ಲ ನೋಡಿದ್ರು ಅವ್ರು ಒಂದ್ಸತಿ ನೋಡ್ಕೊಂಡು ಬಂದರೆ ನಿಮ್ಗೆ ಇಲ್ಲಿ ಕಂಟಿನ್ಯೂಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅಂದರೆ ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ನ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿದ್ದೀನಿ. ಓಕೆನಾ? ಸೊ ಇದು 12 ಮಾರ್ಕ್ಸ್ ಪ್ರಾಬ್ಲಮ್ ಆಗಿದೆ. ಇದು 2015 ಕ್ವಶನ್ ಪೇಪರ್ ಪ್ರಾಬ್ಲಮ್ಮು. ಸೊ ಇಲ್ಲಿ ನೋಡೋದಾದರೆ ಪ್ರಿಯಾಂಕಾ ಆ್ಯಂಡ್ ಶ್ರುತಿ ಆರ್ ದಿ ವರ್ಕಿಂಗ್ ಪಾರ್ಟ್ನರ್ ಇನ್ ಅ ಪ್ರೊಫೆಷನಲ್ ಫರ್ಮ್ ಶೇರಿಂಗ್ P&L ಈಕ್ವಲಿ. ಅಂದರೆ ಪ್ರಿಯಾಂಕಾ ಮತ್ತು ಶ್ರುತಿ ಅನ್ನೋರು ವರ್ಕಿಂಗ್ ಪಾರ್ಟ್ನರ್ ಆಗಿದೆ. ಸೊ ಅವ್ರೇನು ಮಾಡ್ತಿದ್ದಾರೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ನ ಈಕ್ವಲ್ ಆಗಿ ಶೇರ್ ಮಾಡ್ತಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದೆನ್ ದ ಪಾರ್ಟ್ನರ್ಶಿಪ್ ಡೀಡ್ ಹ್ಯಾಸ್ ಆಥರೈಸ್ ದ ಫರ್ಮ್ ಟು ಪೇ ದ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ at 20% per annum. Firm is considered eligible to satisfy the requirement of section 184 and 40B of IT Act. Calculate the book profit, admissible remuneration to the partners, total income and tax liability for the assessment year 2022-23 ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಏನು ಅಂದರೆ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಇವರು ಇಂಟ್ರೆಸ್ಟ್ ಆಫ್ ಕ್ಯಾಪಿಟಲ್ ಎಷ್ಟು % ಕೊಡ್ತಿದ್ದಾರೆ ಅಂದರೆ 20% ಕೊಡ್ತಿದ್ದಾರೆ. ಸೊ ಇಂಟ್ರೆಸ್ಟ್ ಆಫ್ ಕ್ಯಾಪಿಟಲ್ ನಮ್ಗೆ ಎಷ್ಟಿರಬೇಕು? 12%. 12%ಗಿಂತ ಎಕ್ಸೆಸ್ ಇದ್ರೆ ನಾವೇನು ಮಾಡ್ತೀವಿ? ಅದು ಎಷ್ಟು ಎಕ್ಸೆಸ್ ಆಯಿತೋ ಆ ಬೇಸಿಸ್ ಮೇಲೆ ಕೊಡ್ತೀವಲ್ವಾ. ಸೊ ಅದನ್ನ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು ಅಂದರೆ 1 to 7 ಸ್ಟೆಪ್ಸ್ ಟೋಟಲ್ ಆಗಿ ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಹೇಳಿ ಒಂದು ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಬಂದುಬಿಟ್ಟು ಅದರ್ ಎಕ್ಸ್ಪೆನ್ಸಸ್ಸು 1,25,500 ರೂಪೀಸ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ರಿಯಾಂಕಾ ಮತ್ತು ಶ್ರುತಿ ಇಬ್ಬರದು ಸೇರಿ 40,000 60,000 ಕೊಟ್ಟಿದ್ದಾರೆ. ಸ್ಯಾಲ್ರಿ ಬೋನಸ್ ಅದರ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಪ್ರಿಯಾಂಕಾ ಆ್ಯಂಡ್ ಶ್ರುತಿ ಬಂದು 6,50,000 3,50,000 ಕೊಟ್ಟಿದ್ದಾರೆ. ನೆಟ್ ಪ್ರಾಫಿಟ್ ಬಂದು 2,50,000. ಗ್ರಾಸ್ ಪ್ರಾಫಿಟ್ 8,15,500. ಇಂಟ್ರೆಸ್ಟ್ ಫ್ರಮ್ ಕಸ್ಟಮರ್ಸ್ 10,000 ರೂಪೀಸ್. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಗ್ರಾಸ್ 6,50,000. ಇಷ್ಟು ಕೂಡ ಕೊಟ್ಟಿದ್ದಾರೆ. ಇಷ್ಟು ಕೂಡ ಕೊಟ್ಟಾಗ ನಾವು ಏನು ಮಾಡಬೇಕು ಅಂದರೆ ಈಗ ನೋಡಿ ಇಲ್ಲಿ ಫಸ್ಟ್ ಅದರ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ. ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಅದರ್ ಎಕ್ಸ್ಪೆನ್ಸಸ್ ಏನಾದ್ರು ಕೊಟ್ಟಿದ್ರೆ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿರೋ ಎಕ್ಸ್ಪೆನ್ಸಸ್ನ ನೀವು ತೊಗೋಬಾರ್ದು. ಅಕಸ್ಮಾತ್ ನಿಮ್ಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರ್ತಾರಲ್ಲ ಅದನ್ನ ಮಾತ್ರ ತೊಗೋಬೇಕಾಗುತ್ತೆ. ಅದರ್ ಎಕ್ಸ್ಪೆನ್ಸಸ್ ಬ್ಯಾಲೆನ್ಸ್ ಶೀಟಲ್ಲಿ ಇರೋದು ಕೊಟ್ಟಿರೋದು ತೊಗೋಬಾರ್ದು. ಈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಆ್ಯಡ್ ಮಾಡ್ತೀರಾ, ಸ್ಯಾಲ್ರಿ ಆರ್ ಬೋನಸ್ನ ಆ್ಯಡ್ ಮಾಡ್ತೀರಾ, ನೆಟ್ ಪ್ರಾಫಿಟ್ ಆಸ್ ಇಟ್ ಈಸ್ ತೊಗೊಳ್ತೀರಾ. ಇಂಟ್ರೆಸ್ಟ್ ಫ್ರಮ್ ಕಸ್ಟಮರ್ಸ್ ಅಂದರೆ ಅದು ಬಿಸ್ನೆಸ್ ರಿಲೇಟೆಡ್ ಇನ್ಕಮ್ ಅಲ್ವಾ. ಸೊ ಅದಕ್ಕೆ ಇದನ್ನು ಇಗ್ನೋರ್ ಮಾಡ್ತೀರಾ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಗ್ರಾಸ್ ಅಂತ ಇದೆ, ಇದನ್ನು ಮೈನಸ್ ಮಾಡ್ತೀರಾ. ಇದಾದಮೇಲೆ ನಿಮಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಏನು ಅಂದರೆ ಡಿಪ್ರಿಸಿಯೇಷನ್ ಅಲೋಡ್ ಆಸ್ ಪರ್ IT ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ಡಿಪ್ರಿಸಿಯೇಷನ್ ಬಂದು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಏನೋ ಡಿಪ್ರಿಸಿಯೇಷನ್ ಕೊಟ್ಟಿದ್ರೆ ಆ್ಯಡ್ ಮಾಡ್ತೀರಾ, ಅಡ್ಜಸ್ಟ್ಮೆಂಟಲ್ಲಿರೋ ಡಿಪ್ರಿಸಿಯೇಷನ್ನ ಮೈನಸ್ ಮಾಡ್ತೀರಾ. ಇಲ್ಲಿ ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅದಕ್ಕೆ ತಗೊಳ್ಳಲ್ಲ, ಆ್ಯಡ್ ಮಾಡಲ್ಲ. ಬಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ರೀಸನಿಂದ ಮೈನಸ್ ಮಾಡ್ತೀರಾ. ಅದರ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ, ಇದನ್ನು ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಫರ್ಮ್ ಇಸ್ ಎಲಿಜಿಬಲ್ ಫಾರ್ ದಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 801AB ಆಸ್ ದಿ ಫರ್ಮ್ ಎಂಗೇಜ್ಡ್ ಇನ್ ಡೆವಲಪ್ಮೆಂಟ್ ಆಫ್ SEZ. ಈ ಥರ ಏನಾದ್ರು ಕೊಟ್ಟರು ಅಂದರೆ SEZ ಮೇಲೆ ಡೆವಲಪ್ಮೆಂಟ್ ಮಾಡ್ತಾರೆ ಅಂದರೆ ಸ್ಟೆಪ್ 4 100% ಡಿಡಕ್ಷನ್ನ ಕೊಡಬೇಕಾಗುತ್ತೆ. ಬಿಸ್ನೆಸ್ ಅಮೌಂಟ್ ಫುಲ್ 100% ಡಿಡಕ್ಷನ್ನ ನಾವು ಕೊಡ್ತೀವಿ ಸ್ಟೆಪ್ 4ಅಲ್ಲಿ. ಸೊ ಇಲ್ಲಿ ಇವಾಗ ನಾವು ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್ನ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಬುಕ್ ಪ್ರಾಫಿಟ್. ಸೊ ಇಲ್ಲಿ ಬುಕ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಏನೇನೆಲ್ಲ ಬೇಕು? ಫಸ್ಟು ನೆಟ್ ಪ್ರಾಫಿಟ್ ಅಲ್ವಾ. ನೆಟ್ ಪ್ರಾಫಿಟ್ ಎಷ್ಟಿದೆ? 2,50,000. ನೆಟ್ ಪ್ರಾಫಿಟ್ 2,50,000. ನೆಕ್ಸ್ಟ್ ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಬಂದು ಸ್ಯಾಲ್ರಿ ಬೋನಸ್ ಆ್ಯಂಡ್ ರೆಮ್ಯುನರೇಷನ್ ಇಷ್ಟು ಪ್ರಿಯಾಂಕಾ ಆ್ಯಂಡ್ ಶ್ರುತಿದು 6,50,000 3,50,000 ಇದೆ. ಆಸ್ ಇಟ್ ಈಸ್ ಹಾಕೊಳ್ಳೋಣ 6,50,000 3,50,000. ಇನ್ನು ನೆಕ್ಸ್ಟ್ ಇನ್ನೇನು ಆ್ಯಡ್ ಮಾಡ್ತೀವಿ ಅಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದು 40,000 60,000 ಕೊಟ್ಟಿದ್ದಾರೆ. ಬಟ್ ಎಕ್ಸೆಸ್ ಎಷ್ಟಿದೆ? 20%. 12 ಮೈನಸ್ 20 ಮಾಡಿದ್ರೆ ನಿಮ್ಗೆ ಎಷ್ಟು ಸಿಗುತ್ತೆ? 8 ಅಲ್ವಾ. 8/20ನ ತೊಗೋಬೇಕಾಗುತ್ತೆ. 40,000 ಇಂಟು 8/20 ಮಾಡಿದಾಗ 16,000 ಬರುತ್ತೆ. 60,000 into 8 divided by 20 ಮಾಡಿದಾಗ 24,000 rupees ಬರುತ್ತೆ. ಇದಾದ್ಮೇಲೆ ಇನ್ನೇನಾದ್ರು ಆ್ಯಡ್ ಮಾಡೋ ಐಟಮ್ಸ್ ಏನಾದ್ರು ಇದೆಯಾ ಅಂತ ಹೇಳಿ ನೋಡಬೇಕಾಗುತ್ತೆ. ಇಲ್ಲಿ ನೋಡಿ ಅಡ್ಜಸ್ಟ್ಮೆಂಟಲ್ಲಿ ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ.
62,500 rupees ಅದರ್ ಎಕ್ಸ್ಪೆನ್ಸಸ್ನ ಕೊಟ್ಟಿದ್ದಾರೆ, ಅದನ್ನು ಆ್ಯಡ್ ಮಾಡ್ತೀವಿ. ಇಷ್ಟ ಆ್ಯಡ್ ಮಾಡೋ ಐಟಮ್ಸ್ ಇರೋದು. ಇನ್ನು ರಿಮೈನಿಂಗ್ ಬಂದುಬಿಟ್ಟು ಇಷ್ಟನ್ನು ಸೇರಿ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಬಂದು 13,32,500 rupees ಟೋಟಲ್ ಬರುತ್ತೆ. ಇವಾಗ ಏನು ಮಾಡಬೇಕು ಅಂದರೆ ಮೈನಸ್ ರಿಲೇಟೆಡ್ ಐಟಮ್ಸ್ನೆಲ್ಲ ಮೈನಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಮೈನಸ್ ನೋಡಿ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇದೆ 6,50,000, ಇದನ್ನು ಮೈನಸ್ ಮಾಡಬೇಕು. ಡಿಪ್ರಿಸಿಯೇಷನ್ ಇದೆ 35,500, ಇದನ್ನು ಕೂಡ ಮೈನಸ್ ಮಾಡ್ತೀರಾ. ಇವೆರಡೂ ಮೈನಸ್ ಮಾಡಿದಾಗ ಬುಕ್ ಪ್ರಾಫಿಟ್ ಬಂದು 6,67,000 rupees ಬುಕ್ ಪ್ರಾಫಿಟ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ. ಸೊ ಈ ಒಂದು ಅಮೌಂಟ್ ಸಿಕ್ಕಿದ್ಮೇಲೆ ಇನ್ನು ಸ್ಟೆಪ್ 2ನ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸ್ಟೆಪ್ 2 ಬಂದು ಕ್ಯಾಲ್ಕುಲೇಷನ್ ಆಫ್ ಅಲೋಯಬಲ್ ರೆಮ್ಯುನರೇಷನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಅಲೋಯಬಲ್ ರೆಮ್ಯುನರೇಷನ್ಗೂ ಕೂಡ 2 ಕಾಲಮ್ಸ್ನ ಹಾಕ್ತೀರಾ. ಫಾರ್ 3 lakh ಇಂಟು 90%. ಯಾವಾಗ 3 lakh ಇಂಟು 90% ತಗೋಬೇಕು ಅಂದರೆ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 3 lakh ಅಥವಾ 3 lakhಗಿಂತ ಜಾಸ್ತಿ ಇರಬೇಕು, ಆವಾಗಲೇ ಈ ಥರ ತಗೊಳ್ತೀರಾ. 3 lakh ಇಂಟು 90% ಮಾಡಿದಾಗ 2,70,000 ಬರುತ್ತೆ. ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಇದು ಕಾನ್ಸ್ಟೆಂಟು, ಇದು ಚೇಂಜಸ್ಸೇ ಇಲ್ಲ, ಅದು 1,50,000. ಇವೆರಡಲ್ಲಿ ಯಾವ್ದು ಹೈಯೆಸ್ಟು ಅಂದರೆ 2,70,000 rupees ಹೈಯೆಸ್ಟ್ ಅಮೌಂಟ್ ಇದೆ. ಈ ಅಮೌಂಟ್ ಇವಾಗ ಈ ಅಮೌಂಟ್ ಬಂದಿದೆಯಲ್ಲ, ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಬ್ಯಾಲೆನ್ಸ್ ಇಂಟು 60%. ಸೊ ಬ್ಯಾಲೆನ್ಸ್ ಯಾವ ರೀತಿ ತಗೊಳ್ಳೋದು, ಇಲ್ಲಿ 6,67,000 ಇದೆಯಲ್ಲ, ಇದರಲ್ಲಿ 3 lakh rupees ನೀವು ಮೈನಸ್ ಮಾಡಬೇಕಾಗುತ್ತೆ. 6,67,000 ಮೈನಸ್ 3 lakhನ ಮಾಡಿದಾಗ ಎಷ್ಟು ಸಿಗುತ್ತೆ, 3,67,000 ಇಂಟು 60% ಮಾಡಿದಾಗ ನಿಮಗೆ 2,20,200 rupees ಸಿಗುತ್ತೆ. ಇವಾಗ ನೀವು 2,70,000 ಪ್ಲಸ್ 2,20,200 ಮಾಡಿದಾಗ ನಿಮಗೆ ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಆನ್ಸರ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಬಂದು 4,90,200 rupees ಕ್ಯಾಲ್ಕುಲೇಟೆಡ್ ರೆಮ್ಯುನರೇಷನ್ ಆಗಿದೆ. ಆರ್ ಆಕ್ಚುಯಲ್ ರೆಮ್ಯುನರೇಷನ್ಗೆ ನೀವು ಏನೇನೆಲ್ಲ ಕನ್ಸಿಡರ್ ಮಾಡಬೇಕು ಅಂದರೆ ಸ್ಯಾಲ್ರಿ, ಬೋನಸ್ ಆ್ಯಂಡ್ ಕಮಿಷನ್, ಈ 3 ಐಟಮ್ಸ್ನ ನೀವು ಕನ್ಸಿಡರ್ ಮಾಡ್ತೀರಾ. ಇವಾಗ ಸ್ಯಾಲ್ರಿ, ಬೋನಸ್, ಕಮಿಷನ್ ನಾವು ನೋಡೋದಾದ್ರೆ ಸ್ಯಾಲ್ರಿ 6,50,000 ಆ್ಯಂಡ್ ಸ್ಯಾಲ್ರಿ 6,50,000, 3,50,000 ಇವೆರಡನ್ನ ಆ್ಯಡ್ ಮಾಡಿದಾಗ 10 lakh ಬರುತ್ತೆ. 10 lakh rupees ಔಟರ್ ಕಾಲಮ್ನ ತಗೊಳ್ತೀರಾ. ಇವೆರಡರಲ್ಲಿ ಯಾವುದು ಲೀಸ್ಟು ಅದನ್ನು ನೀವು ಅಲೋಯಬಲ್ ರೆಮ್ಯುನರೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. 4,90,200 ಬಂದು ಅಲೋಯಬಲ್ ರೆಮ್ಯುನರೇಷನ್. ಇವಾಗ ನೀವು ಏನು ಮಾಡಬೇಕು ಅಂದರೆ ಥರ್ಡ್ ಸ್ಟೆಪ್ಪಲ್ಲಿ, ಇದು ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಆನ್ಸರ್ ನಿಮ್ಗೆ ಏನು ಬಂದಿರುತ್ತೋ ಆ ಆನ್ಸರ್ ಮೈನಸ್ ಸೆಕೆಂಡ್ ಸ್ಟೆಪ್ ಆನ್ಸರ್ನ ಮೈನಸ್ ಮಾಡಬೇಕಾಗುತ್ತೆ. ಅಂದರೆ 6,67,000 ಮೈನಸ್ 4,90,200ನ ಮಾಡಿದ್ರೆ ನಿಮಗೆ ಸ್ಟೆಪ್ 3 ಆನ್ಸರ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಸೊ ನೋಡಿ, ಇಲ್ಲಿ 6,67,000 ಮೈನಸ್ 4,90,200ನ ಮಾಡಿದಾಗ 1,76,800 rupees ಬರುತ್ತೆ. ಇದು ಸ್ಟೆಪ್ 3 ಆನ್ಸರ್ ಆಗಿದೆ. ಓಕೆನಾ. ಇನ್ನು ಸ್ಟೆಪ್ 4, ಇವಾಗ ಸ್ಟೆಪ್ 3ವರೆಗೂ ಐ ಥಿಂಕ್ ಸೊ ಯಾರ್ಯಾರೆಲ್ಲ 4 marks ವೀಡಿಯೋಸ್ನ ನೋಡಿರ್ತೀರೋ ಅವ್ರಿಗೆಲ್ಲ ಸ್ಟೆಪ್ 3, ಸ್ಟೆಪ್ 5ವರೆಗೂ ಕಂಪ್ಲೀಟಾಗಿ ಗೊತ್ತಿರುತ್ತೆ. ಸೊ ಇವಾಗ ಸ್ಟೆಪ್ 4ನ ನೋಡೋದಾದರೆ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಟೋಟಲ್ ಇನ್ಕಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನಮಗೆ ಕ್ವಶನಲ್ಲಿ ಹೌಸ್ ಪ್ರಾಪರ್ಟಿ ರಿಲೇಟೆಡ್ ಏನು ಕೇಳಿಲ್ಲ, ಸೊ ಹೌಸ್ ಪ್ರಾಪರ್ಟಿ ಬಂದುಬಿಟ್ಟು ನಿಲ್ ಹಾಕ್ತೀವಿ. ಇನ್ನು ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟಿದೆ, ಬಿಸ್ನೆಸ್ ಇನ್ಕಮ್ ಎಷ್ಟಿದೆ ಅಂದರೆ ನಾವು ಸೊ ನೋಡಿ, ಇಲ್ಲಿ ಸ್ಟೆಪ್ 3 ಆನ್ಸರ್ ಬಂದಿರುತ್ತಲ್ಲ ಅದೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗಿದೆ. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಬರೀತೀರಾ. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಏನು ಕೊಟ್ಟಿಲ್ಲ, ಅದಕ್ಕೆ ನಿಲ್ ಹಾಕ್ತೀರಾ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬಂದ್ಬಿಟ್ಟು ಕ್ವಶನಲ್ಲೇ ಅದರ್ ಸೋರ್ಸಸ್ ಯಾವುದಿದೆ ಅಂದರೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಒಂದೇ ಇರೋದು 6,50,000. ಸೊ 6,50,000 rupees ಹಾಕ್ತೀರಾ. ಇಷ್ಟೇ ಇರೋದು, ಅದಕ್ಕೆ ಇವೆರಡನ್ನ ಆ್ಯಡ್ ಮಾಡಿದಾಗ 8,26,800 rupees ಬರುತ್ತೆ. ಇದಕ್ಕೆ ನಿಮಗೆ ಸೆಟ್ ಆಫ್ ಲಾಸಸ್ ಏನು ಕೊಡಲ್ಲ, ಅದಕ್ಕೆ ನಿಲ್ಲ ಅಂತ ಹಾಕ್ತೀರಾ. ಈಗ ನಿಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ ಎಷ್ಟು ಅಂದರೆ 8,26,800 rupees ಗ್ರಾಸ್ ಟೋಟಲ್ ಇನ್ಕಮ್ ಸಿಕ್ಕಿದೆ. ಈ ಗ್ರಾಸ್ ಟೋಟಲ್ ಇನ್ಕಮ್ಗೆ ಡಿಡಕ್ಷನ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಕ್ವಶನ್ನ ನೋಡೋದಾದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಅವ್ರು ಹೇಳಿದ್ದಾರೆ ಏನು ಅಂದರೆ ಫರ್ಮ್ ಇಸ್ ಎಲಿಜಿಬಲ್ ಫಾರ್ 100% ಡಿಡಕ್ಷನ್ ಅಂಡರ್ ಸೆಕ್ಷನ್ 801AB ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮಗೆ ಇನ್ಕಮ್ ಫಾರ್ ಬಿಸ್ನೆಸ್ ಏನಿದೆ ಅಷ್ಟು ಅಮೌಂಟ್ನು ಡಿಡಕ್ಷನ್ ಅನ್ನೋದನ್ನ ಮಾಡ್ತೀರಾ. SEZ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟಿದೆ 1,76,800 ಅಲ್ವಾ. 1,76,800 ಮೈನಸ್ ಮಾಡಿದಾಗ ನಿಮಗೆ ಟ್ಯಾಕ್ಸೇಬಲ್ ಟೋಟಲ್ ಇನ್ಕಮ್ ಬಂದು 6,50,000 rupees ಟ್ಯಾಕ್ಸೇಬಲ್ ಟೋಟಲ್ ಇನ್ಕಮ್ ಅನ್ನೋದು ನಿಮಗೆ ಸಿಗುತ್ತೆ.
ಓಕೆನಾ. ಇದಾದ್ಮೇಲೆ ಇದು ಸ್ಟೆಪ್ 4ವರೆಗೂ. ನೆಕ್ಸ್ಟ್ ಸ್ಟೆಪ್ 5 ಬಂದ್ಬಿಟ್ಟು ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಇಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಅನ್ನೋದನ್ನ ನೀವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ 3 ಕಾಲಮ್ಸ್, ಪರ್ಟಿಕ್ಯುಲರ್ಸು, ಟ್ಯಾಕ್ಸ್ ರೇಟು, ರುಪೀಸ್ ಅಂತ ಹೇಳಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನು ಇಲ್ಲ, ನಿಲ್ಲಿ ಹಾಕ್ತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ಸು ಟ್ಯಾಕ್ಸ್ ರೇಟ್ 30%. ಇಲ್ಲಿ ನಿಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಮೌಂಟ್ ಇದೆ, ಬಟ್ ನೀವು ಯಾಕೆ ತಗೊಳ್ಳಲ್ಲ ಅಂದರೆ ಈ ಅಮೌಂಟ್ನ ಆಲ್ರೆಡಿ ಡಿಡಕ್ಷನ್ ಮಾಡಿದಾರಲ್ಲ, ಸೊ ಅದಕ್ಕೆ ಅದು ಕೂಡ ನಿಲ್ಲ ಹಾಕ್ತೀವಿ. ಕ್ಯಾಪಿಟಲ್ ಗೇನ್ ಯಾವುದು ಇಲ್ಲ ಅದನ್ನು ಕೂಡ ನಿಲ್ಲ ಹಾಕ್ತೀವಿ. ಅದರ್ ಸೋರ್ಸ್ ಬಂದ್ಬಿಟ್ಟು ಒಂದಿದೆ, ಯಾವುದು ಅಂದರೆ ಇನ್ಕಮ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇದೆ. 6,50,000 ಇಂಟು 30% ಮಾಡಿದಾಗ 1,95,000 rupees ಬರುತ್ತೆ. ಇವೆರಡು ಇಷ್ಟನ್ನ ಆ್ಯಡ್ ಮಾಡಿದಾಗ 1,95,000 ಬರುತ್ತೆ. ಯಾಕೆ ಅಂದರೆ ಮೇಲೆ ಯಾವುದೋ ಅಮೌಂಟ್ ಇಲ್ಲದೆ ಇರೋ ರೀಸನಿಂದ. ಇದಕ್ಕೆ ನೀವೇನು ಮಾಡಬೇಕು ಅಂದರೆ H&Eನ ಆ್ಯಡ್ ಮಾಡಬೇಕಾಗುತ್ತೆ. ಅಂದರೆ 1,95,000 ಇಂಟು 4% ಮಾಡಿದ್ರೆ 7,800 rupees ಬರುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದಾಗ 2,02,800 rupees ಸಿಗುತ್ತೆ. ಇದು ಬಂದ್ಬಿಟ್ಟು ಸ್ಟೆಪ್ 5 ಆನ್ಸರ್ ಆಗಿದೆ. ಸೊ ಇನ್ನು ಸ್ಟೆಪ್ 6ನ ನೀವು ಮಾಡ್ತೀರಾ ಅಂದರೆ ಸ್ಟೆಪ್ 4 ಆನ್ಸರ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸ್ಟೆಪ್ 4 ಎಷ್ಟಿದೆ? 6,50,000 rupees ಇದೆಯಲ್ವಾ, 6,50,000. ಸೊ ನೋಡಿ, ಇಲ್ಲಿ ಆಲ್ಟರ್ನೇಟಿವ್ ಟ್ಯಾಕ್ಸ್ ರಿಜಿಮ್ಗೆ 6,50,000 ಆ್ಯಡ್ ಡಿಡಕ್ಷನ್ ಏನೇನೆಲ್ಲ ಕೊಟ್ಟಿದ್ದೀರಾ ಇಲ್ಲಿ ನೋಡಿ. ಇಲ್ಲಿ ಇನ್ಕಮ್ ಆಫ್ ಬಿಸ್ನೆಸ್ನ ಇಡೀ ಡಿಡಕ್ಷನ್ನ ನೀವು ಮೈನಸ್ ಮಾಡಿದ್ದೀರಾ ಅಲ್ವಾ ಸ್ಟೆಪ್ 4ಅಲ್ಲಿ. ಈ ಡಿಡಕ್ಷನ್ ಅಮೌಂಟ್ನ ಹಾಕ್ತೀರಾ, 1,76,800 rupeesನ ಹಾಕ್ತೀರಾ. ಇವೆರಡನ್ನ ಆ್ಯಡ್ ಮಾಡಿದಾಗ 8,26,800 rupees ಬರುತ್ತೆ. ಈ ಅಮೌಂಟ್ ಬೇಸಿಸ್ ಮೇಲೆ ನೀವು 18.5%ನ ಟ್ಯಾಕ್ಸ್ ಆಗಿ ಪೇ ಮಾಡ್ತೀರಾ. 8,26,800 ಇಂಟು 18.5%ನ ಮಾಡಿದಾಗ 1,52,958 rupees ಬರುತ್ತೆ. ಈ ಅಮೌಂಟ್ ಮೇಲೆ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಮಾಡಿದಾಗ 6,118 rupees ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡಿದಾಗ ಟ್ಯಾಕ್ಸ್ ಲಯಬಿಲಿಟಿ ಬಂದು 1,59,076 rupees ಬರುತ್ತೆ. ಓಕೆನಾ, ಇದು ಸ್ಟೆಪ್ 6. ಇನ್ನು ಸ್ಟೆಪ್ 7 ಬಂದ್ಬಿಟ್ಟು ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ. ಅಂದರೆ ಇದು ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಬಂದ್ಬಿಟ್ಟು 5th ಸ್ಟೆಪ್ ಆನ್ಸರ್ ಆ್ಯಂಡ್ 6th ಸ್ಟೆಪ್ ಆನ್ಸರ್ನ ಕಂಪೇರ್ ಮಾಡ್ತೀರಾ ಅಷ್ಟೇ. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಪ್ರಾವಿಷನ್ ಆರ್ AMT. ಸೊ ಆಸ್ ಪರ್ ಪ್ರಾವಿಷನ್ ಬಂದು ನಿಮಗೆ ಸ್ಟೆಪ್ 5 ಆನ್ಸರ್ ಎಷ್ಟಿದೆ ಅಂದರೆ 2,02,800. ಸೊ 2,02,800 ಆರ್ AMT ಆನ್ಸರ್ ಎಷ್ಟಿದೆ 1,59,076. ಇವೆರಡೆಲ್ಲ ಯಾವ್ದು ಹೈಯೆಸ್ಟ್ ಅದನ್ನು ನೀವು ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಾ. 2,02,800 rupees ಬಂದ್ಬಿಟ್ಟು ಫೈನಲ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳಿ ನೀವು ಕನ್ಸಿಡರ್ ಮಾಡ್ತೀರಾ. ಸೊ ಇಲ್ಲಿಗೆ ಫಸ್ಟ್ ಚಾಪ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಚಾಪ್ಟರ್ 1 ಅನ್ನೋದು ಕಂಪ್ಲೀಟ್ ಆಗುತ್ತೆ. ಚಾಪ್ಟರ್ 2 ಬಂದುಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.